ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಸದ್ಗುರು ಶಂಕರಾನಂದ ಸ್ವಾಮಿನೇ ನಮಃ. ದೇವಿ ಮಹಾತ್ಮೆ 1ನೇ ಅಧ್ಯಾಯ 39ನೇ ಶ್ಲೋಕ ಪದ್ಯ. ವಿಶ್ವರೂಪಾಗಿಹ ವಿರಾಟವು ಶಾಶ್ವತವು ಆ ದೇವಿ ವಿಗ್ರಹ, ವಿಶ್ವವಾನಂತಗಳ ಧರಿಸಿಹುದದುವೆ ಸ್ವರಾಟ. ವಿಶ್ವಧಾರಕ ಕೇಳ್ಸ್ವರಾಟವು ಶಾಶ್ವತವು ಮೂಲ ಪ್ರಕೃತಿಯದು, ಭಾಸ್ವರದಿ ಚಿಚ್ಛಕ್ತಿ ಚೈತನ್ಯನಿಸುವುದು ಎಂದ. ಆ ಪರಮೇಶ್ವರ, ಆ ಶಿವ, ಈಶ್ವರ ಅಂತ ಏನು ಉಪಾಧಿ ಏನಿದೆ ಅದು ಮತ್ತೆ ಯಾವ ಯಾವ ರೂಪದಲ್ಲಿ ವಿಸ್ತಾರವಾಗಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವಿಶ್ವರೂಪಾಗಿಹ ವಿರಾಟ್. ವಿರಾಟ್ ಅಂದರೆ ವಿಶೇಷವಾಗಿ ಪ್ರಕಾಶಿಸುವ, ಪ್ರಕಾಶಿಸುವುದು. ಅದು ಶಾಶ್ವತವು, ಅದು ಯಾವತ್ತಿಗೂ ಇರ್ತಕ್ಕಂಥದ್ದು, ನಶಿಸಿ ಹೋಗದೇ ಇರ್ತಕ್ಕಂಥದ್ದು ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಶಂಕರಾಚಾರ್ಯರು ನೋಡಿದರೆ ಒಂದು ಶಂಕ ಬರ್ತದೆ. ಜಗನ್ಮಿಥ್ಯ ಬ್ರಹ್ಮ ಸತ್ಯ ಜಗನ್ಮಿಥ್ಯಂ ಅಂತ ಹೇಳ್ತಾರಲ್ಲ, ಮತ್ತು ಈ ಜಗತ್ತು ಇವೆಲ್ಲವೂ ಇಲ್ಲಿ ಶಾಶ್ವತ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೋಡಿದರೆ ಶಂಕರಾಚಾರ್ಯರು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳ್ತಾ ಇದ್ದಾರೆ. ಮತ್ತು ಹೆಂಗೆ ಹೊಂದಾಣಿಕೆ ಆಗುತ್ತೆ ಅಂತ ಇಲ್ಲಿ ಪ್ರಶ್ನೆ. ಬಹಳಷ್ಟು ಮುಖ್ಯವಾಗಿ ಇದು ಗಮನಿಸಬೇಕಾಗಿರ್ತಕ್ಕಂಥದ್ದು. ಈ ಸತ್ಯಗೂ ಮಿಥ್ಯಗೂ ಬಹಳ ವ್ಯತ್ಯಾಸ ಇದೆ. ಅದು ಭಾಳಷ್ಟು ಜನರು ಕನ್ಫ್ಯೂಸ್ ಮಾಡ್ಕೊತಾ ಇರೋದು ಅದೊಂದು. ಸತ್ಯ ಅಂದರೆ ಯಾವಾಗಲೂ ಇರತಕ್ಕಂಥದ್ದು ಅಂತ, ಮಿಥ್ಯ ಅಂತ ಅಂದ್ಕೂಡಲೇ ಅದು ಸುಳ್ಳು ಅಂತಲ್ಲ, ಅದು ಇರ್ತಕ್ಕಂಥದ್ದೇ. ಆದರೆ ಒಂದು ರೂಪದಿಂದ ಇನ್ನೊಂದು ರೂಪ ಅದು ಬದಲಾಗ್ತಾ ಹೋಗ್ತಾ ಇರ್ತದೆ. ಅದು ಶಾಶ್ವತ ಒಂದೇ ಸ್ವರೂಪವಾಗಿರೋದಿಲ್ಲ. ಇವತ್ತು ಒಂದು ಮೊಳಕೆ ಗಿಡ ಒಂದು ಬೀಜ ಮೊಳಕೆ ಹೊಡಿತದೆ, ಸ್ವಲ್ಪ ದಿವಸ ಆದಮೇಲೆ ದೊಡ್ಡ ಗಿಡ ಆಗುತ್ತೆ, ಸ್ವಲ್ಪ ಮರ ಆಗುತ್ತೆ, ಆಮೇಲೆ ದೊಡ್ಡದಾಗಿ ರೆಂಬೆ ಕೊಂಬೆ ಎಲ್ಲ ವಿಸ್ತಾರವಾಗುತ್ತೆ, ಆಮೇಲೆ ಒಂದು ದಿವಸ ನಾಶ ಆಗುತ್ತೆ. ಅದು ಸ್ಥಿರವಾಗಿ ಯಾಗೂ ಇರೋದಿಲ್ಲ. ಆ ಪರಬ್ರಹ್ಮ ವಸ್ತುವಾದರೆ ಯಾವಾಗಲೂ ಸ್ಥಿರವಾಗಿರ್ತದೆ ಅನ್ನೋದನ್ನು ಸೂಕ್ಷ್ಮವಾಗಿ ತಿಳ್ಕೊಳ್ತಾ, ಈ ಸೂಕ್ಷ್ಮತೆ ತಿಳ್ಕೊಳ್ಳಿಕ್ಕೆ ಅದ್ವೈತ ಬೇಕಾಗಿರ್ತಕ್ಕಂಥ. ಈ ಎಲ್ಲವಕ್ಕೂ ಆಧಾರವಾಗಿರ್ತಕ್ಕಂತಹ ಚೇತನ ಸ್ವರೂಪ ಏನಿದೆ ಅದು ಭಗವಂತ. ಅದರ ಸ್ವರೂಪದಿಂದ ಇವೆಲ್ಲವೂ ಬೆಳಗ್ತಾ ಇದ್ದಾವೆ. ಈಗ ಕತ್ಲಿದೆ, ರೂಮಲ್ಲಿ ಇದ್ದೀವಿ, ಏನು ಕಾಣಿಸ್ತಾ ಇಲ್ಲ. ಒಂದು ಟಾರ್ಚ್ ಹಾಕಿದರೆ ಆ ಬೆಳಕನ್ನೇ ಕಾಣಿಸ್ತಾವೆಲ್ಲವೂ. ಆದರೆ ಈ ಬೆಳಕಿಲ್ಲದೆ ಹೋದರೆ ಅದು ಕಾಣೋದಿಲ್ಲ. ಹಾಗೆ ಆ ಶಕ್ತಿ ಇರೋದರಿಂದ ಎಲ್ಲವೂ ಬೆಳಗ್ತಾ ಇದ್ದೇವೆ ಅಂಥೇಳಿ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ವಿಶ್ವರೂಪಾಗಿ ವಿರಾಟ್ ತನ್ನಿಂದ ಸ್ವಯಂವಾಗಿ ಪ್ರಕಾಶ ಮಾಡಿರ್ತಕ್ಕಂಥವು, ಶಾಶ್ವತವಾಗಿರ್ತಕ್ಕಂಥವು. ಆ ದೇವಿ ವಿಶ್ವವಾನಂತಗಳ ಧರಿಸುವುದು. ಆ ದೇವಿ ವಿಗ್ರಹ ಅಂತಕ್ಕಂಥದ್ದು ಸ್ವರೂಪ ಏನಿದೆ, ಜಗನ್ಮಾತೆ. ವಿಗ್ರಹ ಅಂದರೆ ಮೂರ್ತಿ ಅಂತ ತಿಳ್ಕೊಳ್ಬಾರ್ದು. ಆ ದೈವತ್ವಕ್ಕೆ ದೇವಿ ವಿಗ್ರಹ, ಮಂತ್ರ ವಿಗ್ರಹನೂ ಬರ್ತದೆ, ಯಂತ್ರ ವಿಗ್ರಹನೂ ಬರ್ತದೆ. ವಿಗ್ರಹ ಅಂದರೆ ರೂಪ, ಅದು ದೇವಿಯ ಸ್ವರೂಪ. ಎಷ್ಟಂದರೆ ವಿಶ್ವವು ಅನಂತವಾಗಿರ್ತಕ್ಕಂಥದ್ದು, ಅನಂತವಾದ ವಿಶ್ವ. ಆ ಅನಂತ ಎಷ್ಟಿದಾವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅಷ್ಟು ಇದ್ದಾವೆ. ಈಗಲೂ ಸೈನ್ಸ್ ಹೇಳ್ತಾ ಇದೆ ಅನೇಕ ಇದ್ದಾವೆ ಸೂರ್ಯರು, ಅನೇಕ ಚಂದ್ರರು ಇದ್ದಾರೆ ಅಂಥೇಳಿ ಇವತ್ತು ಹೇಳ್ತಾ ಇದೆ, ಇವತ್ತು ಕಂಡು ಹಿಡ್ಕೊಂಡಿದೆ. ಇವತ್ತು ಅನೇಕ ಲೋಕಗಳಿದ್ದಾವೆ ಅಂಥೇಳಿ ಇವತ್ತು ಸೈನ್ಸಿಗೆ ಗೊತ್ತಾಗ್ತಾ ಇದೆ. ಹೀಗೆ ಇದು ಸ್ವಯಂವಾಗಿ ಪ್ರಕಾಶ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಪ್ರಕಟ ಮಾಡುವುದು ಅದೇ, ಸ್ವಯಂವಾಗಿ ಪ್ರಕಟ ಆಗ್ತಕ್ಕಂಥದ್ದು ಅದೇ. ಅದಕ್ಕೆ ಇನ್ನೊಬ್ಬರ ಆಧಾರ ಬೇಕೇ ಇಲ್ಲದೆ ಇರತಕ್ಕಂಥದ್ದಕ್ಕೋಸ್ಕರ ಇಲ್ಲಿ 2 ಶಬ್ದಗಳನ್ನು ಇಲ್ಲಿ ಪುನಶ್ಚರವಾಗಿ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ. ಸ್ವರಾಟ್ ಅಂತ, ವಿರಾಟ್ ಅಂಥೇಳಿ. ವಿಶ್ವಧಾರಕ ಸ್ವರಾಟವು. ಆ ಸ್ವರಾಟವು ಏನಿದೆ ವಿಶ್ವಧಾರಕ, ವಿಶ್ವವನ್ನೇ ಧರಿಸಿರ್ತಕ್ಕಂಥದ್ದು. ಶಾಶ್ವತವು,
ಅದು ಶಾಶ್ವತವು. ಮೂಲ ಪ್ರಕೃತಿಯದು. ಮೂಲ ಪ್ರಕೃತಿ ಅಂದ್ರೇನು? ಆ ವಿದ್ಯೆ ಏನಿದೆ, ಅವಿದ್ಯೆ ಅಂತ ನೋಡ್ಕೊಂಡು ಬಂದಿವಲ್ಲ, ಸತ್ವ ರಜೋ ತಮ, ಈ 3 ಗುಣಗಳು ಯಾವಾಗ ಸಮವಾಗಿರ್ತದೋ ಅದು ಪರಬ್ರಹ್ಮ ವಸ್ತು ಅನಿಸ್ಕೊಳ್ತದೆ. ಈ ವ್ಯತ್ಯಾಸ ಆಗಲೇ ಪ್ರಕೃತಿ ಕಾಣೋದು. ಈ 3 ವಸ್ತು ಅದು ಶಾಶ್ವತವಾಗಿರ್ತಕ್ಕ, ಅದು ಪ್ರಕೃತಿ. ಅದರಿಂದ ಇರ್ತಕ್ಕಂಥ ಮೂಲ ಚೈತನ್ಯದಿಂದ ಇವು 3 ಭಾಸ ಅದು. ಈ 3 ಸಮವಾಗಿದ್ದರೆ ಏನಾಗ್ತದೆ ಅಂದರೆ ಅಲ್ಲಿ ಏನು ಏರುಪೇರುಗಳು, ಇವು ವ್ಯತ್ಯಾಸ ಯಾವಾಗ ಸತ್ವಗುಣ ರಜೋತಮಗಳು ವ್ಯತ್ಯಾಸ ಯಾವಾಗ ಆಯಿತೋ ಆವಾಗ ಈ ವೈವಿಧ್ಯತೆಗಳು ಉಂಟಾಗ್ತವೆ. ಅದನ್ನು ಇಲ್ಲಿ ಶಾಶ್ವತವು ಸ್ವರ ವಿಶ್ವಧಾರಕ ಕೇಳು ಸ್ವರಾಟವು ಶಾಶ್ವತವು ಮೂಲ ಪ್ರಕೃತಿಯದು. ಅದು ಮೂಲವಾಗಿರ್ತಕ್ಕಂಥ ಪ್ರಕೃತಿ ಭಾಸ್ವರದಿ ಚಿಚ್ಛಕ್ತಿ ಚೈತನ್ಯವೆನಿಸುವುದು ಎಂದ. ಅದೇ 3 ಇರ್ತಕ್ಕಂಥ ಇಲ್ಲಿ ಆ ಚಿಚ್ಛಕ್ತಿ 3 ಗುಣಗಳಿಂದ ಕೂಡಿರ್ತಕ್ಕಂಥ ಸತ್ವರಜ ತಮ, ಈ 3 ಗುಣಗಳ ಇರ್ತಕ್ಕಂಥದ್ದು. ಅದೆಲ್ಲವಕ್ಕೂ ಬೆಳಗತಕ್ಕಂಥ ಚಿಚ್ಛಕ್ತಿ ಕೂಡ ಅದೇ ಆ ಶಕ್ತಿಯಿಂದನೇ ಬಂದಿರತಕ್ಕಂಥದ್ದು ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥ. ಅದು ಅದು ಭಾಸವಾಗುವಂತೆ ಮಾಡಲಿಕ್ಕೆ ಕಾರಣ ಈ 3 ಗುಣಗಳು. ಈ 3 ಏರುಪೇರು ಇಲ್ಲ ಅಂದರೆ ಏನೂ ಕಾಣೋದಿಲ್ಲ, ಸುಮ್ಮನೆ ಸಾಮಾನ್ಯವಾಗಿರ್ತದೆ. 3 ಗುಣಗಳು ಏರುಪೇರಾದಾಗ ಮಾತ್ರ ಸಮಸ್ಯೆ ಬರ್ತದೆ. ಈಗ ನೋಡ್ರಿ, ಉದಾಹರಣೆ ನೋಡೋದಾದರೆ, ಈಗ ಸೂರ್ಯಕಿರಣ ಬರ್ತಾ ಇದೆ, ಏನು ಬೆಳಗಿದೆ ಅಷ್ಟೇ. ಆದರೆ ಆ ಒಂದು ಟ್ರ್ಯಾಂಗಲ್ ಏನಾದರೂ ಅದ್ರ ಮುಂದೆ ಇಟ್ಟರೆ ಅದು ವಿಬ್ಜಾರ್ ಅಂತ ಕಾಣಿಸ್ತದೆ. ಏನಂತದ್ದು 7 ಬಣ್ಣದ ಕಲರ್ಗಳು ಕಾಮನ ಬಿಲ್ಲು ಕಾಣಿಸ್ತದಲ್ಲ, ಅದು ಹೆಂಗಾಯಿತು? ಇರೋದು ಒಂದೇ ಕಿರಣ ಇರ್ತಕ್ಕಂಥದ್ದು ನಮಗೆ ಮಾಮೂಲಾಗೆ ಕಾಣಿಸ್ತದೆ, ಅದು ವಿವಿಧವಾಗಿ ಕಾಣಿಸ್ತದೆ. ಹಾಗೆ ಆ ಮೂಲ ಶಕ್ತಿಯು ಆ ಭಗವತಿಯ ಕೃಪೆಯಿಂದ, ಅವಳ ಒಂದು ಚೈತನ್ಯ ಶಕ್ತಿಯಿಂದನೇ ಇಷ್ಟು ಪ್ರಪಂಚವಾಗಿದೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.